ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 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 ಶೇಷಾದ್ರಿನಿಲಯ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಕೆಲಸ ಇದೆ, ಮನೆ ಇದೆ, ಜೊತೆಗೊಂದು ಮಡದಿ ಬೇಕು. ಒಂದೇ ಕೇಳಪ್ಪ, ವೆಂಕಟೇಶ್ವರ ನಿಂತಾರೆ ಓಡಾಡ್ಬೇಕು ಅಂದ್ಬಿಡ. ಕಸಿ ನೋಡ ನಾಚಿಕೆ. ಏನ್ ನೀವು ಭಕ್ತಿ ತೋರಿಸ್ತಾ ಇದೀರ, ಇಲ್ಲಿ ಎಂಜಾಯ್ ಮಾಡಕ್ ಬಂದಿದ್ದೀರ ನೀವು? ಚಪ್ಪಾಳೆ ಎಲ್ಲ ಹೊಡ್ಕೊಂಡು ಚಪ್ಪಾಳೆ ಎಲ್ಲ ಹೊಡ್ಕೊಂಡು ನಡೀರಿ. ಫಸ್ಟ್ ದೇವ್ರ ಭಕ್ತಿ ಇರ್ಲಿ. ದೇವ್ರ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಾನು ಆಮೇಲೆ ಹೇಳ್ತೀನಿ. ಬೆಟ್ಟ ಹತ್ತೋರಿದ್ರೆ, ಆಮೇಲೆ ದೇವ್ರ ದರ್ಶನ ಮಾಡೋರಿದ್ರೆ ಅವ್ರಿಗೇನು ಕಂಪ್ಲೀಟ್ ಡೀಟೇಲ್ಸ್ ಬೇಕು, ಕಂಪ್ಲೀಟ್ ಏನಾದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. ತಪ್ಪದೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಲ್ಲ ಬೆಟ್ಟ ಸೊ ಇಲ್ಲಿ ಲಗೇಜ್ ಇಡಂಗಿದ್ರೆ ಇಲ್ಲೊಂದಿದೆ, ಲಗೇಜು ಮತ್ತೆ ವೇಟಿಂಗ್ ಹಾಲ್ ಎಲ್ಲ ಇದೆ. ಸೊ ಎಲ್ಲ ಇಡ್ಬೋದು. ಲಗೇಜ್ ಎಲ್ಲ ತಂದವರು ಅಲ್ಲೇ ಇಟ್ಟು ಹೋಗ್ತಾರೆ. ಸೊ ಇಲ್ಲಿ ದೇವರಿಗೆ ಹೂವು, ಹಣ್ಣು, ಕಾಯಿ ಅಂತೆಲ್ಲ ಕೊಡ್ತಿರ್ತಾರೆ. ಅವಶ್ಯಕತೆ ಇದ್ರೆ ತಗೊಳ್ಳಿ, ಇಲ್ಲ ಬೇಡ. ಅದೇನೆಲ್ಲೂ ಕೊಡೋದಿರಲ್ಲ. ಅದು ಇವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡಬೇಕು ಅನ್ನಂಗಿದ್ರೆ ದುಡಿತಾರೆ, ಅವ್ರಿಗೆ ತಗೊಳ್ಳಿ ಅಷ್ಟೇ. ಸಿಕ್ಕಾಪಟ್ಟೆ ಶಕೆ ಇದೆ. ಇಲ್ಲಿ ಕೆಳಗಡೆ ಎಲ್ಲ ಹೋಗ್ತಾ ಇದೆ ನೋಡಿ, ಇಲ್ಲಿ ಕೆಳಗಡೆ. ಸೊ ಇಲ್ಲಿಂದ ಎಂಟ್ರೆನ್ಸು ಬೆಟ್ಟ ಹತ್ತಕ್ಕೆ. ಮೇಲ್ಗಡೆ ಎಲ್ಲ ಚಪ್ಪಲಿ ಇಟ್ಟಿದ್ದಾರೆ. ಮೇಲ್ಗಡೆ ಹೋಗಿ ಅಲ್ಲ ಒಂದು ಬ್ಯಾಗ್ ತಗೊಂಡು ಧೈರ್ಯ ಮಾಡಿ ಚಪ್ಪಲಿ ಇಟ್ಟಿದ್ದೀವಿ. ಅಲ್ಲಿ ಒಳ್ಳೊಳ್ಳೆ ಚಪ್ಪಲಿನ ಈ ಥರ ಧೈರ್ಯ ಮಾಡಿ ಹಂಗೆ ಇಟ್ಬಿಟ್ಟಿದ್ದೀನಿ ಚಪ್ಪಲಿಯಲ್ಲಿ. ಅಲ್ಲಿಂದ ಮೇಲೆ ಮೆಟ್ಲು ಹತ್ಕೊಂಡ್ಬಂದ್ರೆ ಇಲ್ಲಿಂದ ಆ್ಯಕ್ಚುಯಲ್ ಸ್ಟೆಪ್ಸು ಶುರು ಆಗುತ್ತೆ. ರಾಜಗೋಪುರ ಇದು. ಸೊ ಇಲ್ಲಿಂದ ಅಲಿಪಿರಿ ತಿರುಮಲ ಮೆಟ್ಲು ಶುರು ಆಗುತ್ತೆ. ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಾಗಿದೆ. ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದೀನಿ ಆಲ್ರೆಡಿನೇ. ಈ ಒಂದು ಶಕೆಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಇಷ್ಟಪಟ್ಟಬೇಕು. ಕಷ್ಟ ಆಗ್ತಿದೆ, ಇಷ್ಟಪಟ್ಟತ್ತೆ. ಸೊ ಟೋಟಲ್ 3200 ಸ್ಟೆಪ್ಸ್ ಇರೋದು. ಅಬಿಟ್ಟು ರೋಡು ಇದೆ. ಟೋಟಲ್ 9 ಕಿಲೋಮೀಟ್ರು. ಮಧ್ಯದಲ್ಲಿ ನೀವು ತಿಂಡಿ ತಿಂದಿಲ್ಲ ಅಂದರೆ, ಅಥವಾ ನೀರು ಬೇಕು ಅಂದರೆ, ಅಥವಾ ಏನಾದರೂ ಕುಡಿಯೋಕ್ಕೆ ಜ್ಯೂಸ್ ಬೇಕು ಅಂದರೆ ಪ್ರತಿಯೊಂದು ಸಿಗುತ್ತೆ. ಇದು ಏನು ಅಂತ ಅಂದರೆ ಗಜೇಂದ್ರ ಮೋಕ್ಷ. ಯೂಟ್ಯೂಬಲ್ಲೇ ಸಿಗುತ್ತೆ. ಗಜೇಂದ್ರ ಮೋಕ್ಷ ಕತೆ ಕೇಳಿ, ತುಂಬ ಚೆನ್ನಾಗಿದೆ. ಹಾಂ, ಮೊಸಳೆ ಕಚ್ಚಿರುತ್ತೆ ಆನೆಗೆ. ಆನೆ ಬಂದ್ಬಿಟ್ಟು ನಾರಾಯಣನ ಜಪ ಮಾಡ್ತಾ ಇರುತ್ತೆ. ನಾರಾಯಣನ ಜಪ ಮಾಡ್ತಾ ಇರ್ಬೇಕಾದ್ರೆ ನಾರಾಯಣ ಪ್ರದಕ್ಷ ಆಗ್ಬಿಟ್ಟು ಆನೆಗೆ ಮೋಕ್ಷ ಕೊಡ್ತಾರೆ. ಆನೆ ಕಚ್ಚಿರ್ಬೋದು ಮೊಸಳೆ, ಬಟ್ ಮೊಸಳೆ ಆನೆ ಜಪ ಮಾಡ್ಬೇಕಾದ್ರೆ ಆನೆ ಮುಟ್ಟಿತ್ತಲ್ಲ, ಅದಕ್ಕೆ ಮೊಸಳೆಗೂ ಮೋಕ್ಷ ಸಿಗುತ್ತೆ. ಇದಕ್ಕೆ ಏನು ಇದರಿಂದ ಅಂದರೆ, ನೀನು ಒಳ್ಳೇದು ಮಾಡಲೇಬೇಕಂತ ಇತ್ತಲ್ಲ, ಒಳ್ಳೆ ಮಾಡೋರ ಜೊತೆ ಇದ್ರೂ ಸಹ ನೀವು ಒಳ್ಳೇದಾಗತ್ತೆ ಅಂತ. ಅರ್ಥ ಆಯ್ತಾ? ನನ್ನ ಜೊತೆ ಇರೋ, ನಾನು ಒಳ್ಳೇದು ಮಾಡ್ತಾ ಇರ್ತೀನಿ. ನನ್ನ ಜೊತೆಗಿರೋದಕ್ಕೆ ಅಟ್ಲೀಸ್ಟಾರು ಒಳ್ಳೇದಾಗತ್ತೆ ನಿನಗೆ. ಈ ಏಜಲ್ಲಿ ಹತ್ತದಿದೆಯಲ್ಲ ಭಾಳ ಕಷ್ಟ. ನಮಗೆ ಹತ್ತಕ್ಕೆ ಎಷ್ಟು ಕಷ್ಟ ಆಗ್ತಿದೆ, ವಯಸ್ಸಾದವರೆಲ್ಲ ಹಚ್ತಾ ಇದ್ದಾರೆ. ಏನು ಅನ್ಸುತ್ತೆ? 600 ಸ್ಟೆಪ್ಸ್ ಹತ್ತಿದ್ದೀರಾ 10 ನಿಮಿಷಕ್ಕೆ. ಹಾಂ, ಈ ಸಾಂಗ್ ಹೇಳಿ, ಶ್ರೀನಿವಾಸ ಗೋವಿಂದ ಗೋವಿಂದ. ಡ್ರಿಂಕಿಂಗ್ ವಾಟರ್ ಎಲ್ಲ ಹಿಂಗೆ ಇರುತ್ತೆ. ಪ್ಲಾಸ್ಟಿಕ್ ಬಾಟ್ಲಿಗೆಲ್ಲ ಅಲೋ ಇರಲ್ಲ. ಸೊ ಹಿಂಗೆ ನೀರು ಕುಡ್ಕೋಬೇಕು. ಇದುವರೆಗೂ ನಾವು ರೆಸ್ಟ್ ಮಾಡಿಲ್ಲ. 1000 ಸ್ಟೆಪ್ಸ್ ಆದಮೇಲೆ ಇನ್ನೊಂದು ರೆಸ್ಟ್ ಮಾಡೋಣ ಅಂತ ಇದ್ದೀವಿ. ಹೋಣ ಬೇಡ್ಕೋ, ಬೇಗ ಮದುವೆ ಆಗಲಿ ಅಂತ. ಕೆಲಸ ಇದೆ, ಮನೆ ಇದೆ, ಜೊತೆಗೊಂದು ಮಡದಿ ಬೇಕು. ಒಂದೇ ಕೇಳಪ್ಪ, ವೆಂಕಟೇಶ್ವರ ನಿಂತಾರೆ ಓಡಾಡ್ಬೇಕು ಅಂದ್ಬಿಡ. ಕಸಿ ನೋಡ ನಾಚಿಕೆ. ಸೊ ಆಫ್ಟರ್ 1000 ಸ್ಟೆಪ್ಸು ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. 1000 ಸ್ಟೆಪ್ಸ್ ಆದಮೇಲೆ. ಸೊ 10-20 ಆ್ಯಕ್ಚುಲಿ ಸ್ಟೆಪ್ ಶುರು ಮಾಡಿದ್ದು. 10-30 20 ಮಿನಿಟ್ಸಲ್ಲಿ
1000 ಸ್ಟೆಪ್ಸ್ ಕ್ಲೈಮ್ ಮಾಡಿ ಗೊತ್ತಿದ್ದೀವಿ. ನಾನು ಕಂಟಿನ್ಯೂಸ್ ನಡೆದಿದೆಯಲ್ಲ ಎಷ್ಟು ಇಲ್ದಲ್ಲ. ಓನ್ ಸ್ವೀಟ್ ಆ್ಯಂಡ್ ಸಾಲ್ಟ್. ಹಾಂ ಓನ್ಲಿ ಸಾಲ್ಟಾ? ಹಾಂ ಹಾಕಿ. ಶುಗರ್ ಒಳ್ಳೇದಲ್ಲ ದೇಹಕ್ಕೆ. ಜನಕ್ಕೆ ಸುಸ್ತಾಯಿತು ಅಥವಾ ಏನಾದ್ರು ಆಯಾಸ ಆಯಿತು ಅಥವಾ ಏನೋ ಹುಷಾರಿಲ್ಲ ಆಯಿತು ಅಂದರೆ ಮೆಡಿಕಲ್ ಕೂಡ ಇದೆ. ರೈಟ್ಗ ಈಗ ಅರೌಂಡ್ 1500 ಸ್ಟೆಪ್ಸ್ ಆಯ್ತು ಇವಾಗ. ಸೊ ಈ ಸ್ಟೆಪ್ಸ್ ಬಂದ್ಬಿಟ್ಟು 15 ಮಿನಿಟ್ಸ್ ತಗೊಂತಿದ್ದಕ್ಕೆ. 1000 ಹತ್ತೋ ತನಕ ಈಸಿ, ಅದಾದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮಗೇನಾದರೂ ಬೆಟ್ಟ ಹತ್ತಬೇಕಾದ್ರೆ ಟೈಮ್ ಹೋಗ್ತಾ ಇಲ್ಲ ಅಥವಾ ಭಜನೆ ಮಾಡಬೇಕು, ದೇವ್ರ ಕಥೆ ಕೇಳಬೇಕು ಅಂತ ಬ್ರಹ್ಮಣ್ಯಾಚಾರ್ ಅವ್ರದ್ದು ಶ್ರೀನಿವಾಸ್ ಕಲ್ಯಾಣ ಕಥೆ ಇದೆ, ಕೇಳ್ಕೊಂಬನ್ನಿ. ನಾನು ಅದನ್ನೇ ಕೇಳ್ಕೊಂಡು ಬೆಟ್ಟ ಹತ್ತಾ ಇರೋದು. ತುಂಬಾ ಅರ್ಥ ಇದೆ. ಆಮೇಲೆ ಬೆಟ್ಟ ಹತ್ತಬೇಕಾದ್ರೆ ಏನಕ್ಕೆ ಹತ್ತುತ್ತಾ ಇದ್ದೀವಿ ಅಂತ ಅದ್ರ ಕತೆ ಗೊತ್ತಿರಬೇಕು ನಿಮಗೆ, ಹಂಗಾದ್ರೇ ಅದು ಪುಣ್ಯ ಸಿಗೋದು. ಸೊ ಈ ಕತೆ ಕೇಳ್ಕೊಂಡು ಬನ್ನಿ. ಈ ಕಡೆ ಕತೆನೂ ಕೇಳ್ದಂಗಾಗತ್ತೆ, ನೀವು ಕತೆ ಕೇಳ್ತಾ ದೇವ್ರನ್ನ ನೋಡೋಕ್ಕೆ ಬೆಟ್ಟ ಹತ್ತಿದ್ದು ಪುಣ್ಯನೂ ಸಿಗುತ್ತೆ. ಒಂದು 2000 ಸ್ಟೆಪ್ ಆದಮೇಲೆ ಒಂಚೂರು ಮೇಲ್ಗಡೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಎದುರುಗಡೆನೇ ರಾಮದೇವ್ರ ದೇವಸ್ಥಾನ ಇದೆ. ಇಲ್ಲಿ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಸುಮ್ಮನೆ ಮಾಡು. 2200 ಆಗಿದೆ. ಅಷ್ಟಕ್ಕೆ ಇಷ್ಟು ಮಾಡ್ತೀರಲ್ಲ, ಇನ್ನೂ ಇದೆ. ಏನು ನೀವು ಭಕ್ತಿ ತೋರಿಸ್ತಾ ಇದ್ದೀರಾ, ಇಲ್ಲಿ ಎಂಜಾಯ್ ಮಾಡಕ್ಕೆ ಬಂದಿದ್ದೀರಾ ನೀವು? ಚಪ್ಪಾಳೆ ಎಲ್ಲ ಹೊಡ್ಕೊಂಡು ಚಪ್ಪಾಳೆ ಎಲ್ಲ ಹೊಡ್ಕೊಂಡು ನಡೀರಿ. ಫಸ್ಟು ದೇವ್ರ ಭಕ್ತಿ ಇರಲಿ, ದೇವ್ರ ಭಕ್ತಿ ಇರಲಿ. ಆಮೇಲೆ ಚಪ್ಪಾಳೆ ಎಲ್ಲ ಹೊಡಿಯೋದು. ಆಮೇಲೆ ಅವರು ದೇವರೇ ಇಟ್ಟಿರೋದು ಇಲ್ಲಿ, ನಿಮ್ಗೆ ಸ್ಟ್ರೈನ್ ಆಗಬಾರ್ದು ಅಂತ. ಅನುಕೂಲ ಅಲ್ಲ ಏನಿಲ್ಲ, ಅದು ಕಷ್ಟಪಟ್ಕೊಂಡು ಅವರು ಮೇಲ್ಗಡೆ ಬಂದು ವ್ಯಾಪಾರ ಮಾಡ್ತಿರ್ತಾರೆ. ಅವ್ರ ಜೀವನ ನಡಿಬೇಕಲ್ವಾ, ನಾವು ಬರೀ ಹಿಂಗೆ ನಡ್ಕೊಂಡು ಹೋದ್ರೆ ಆಗಲ್ಲ. ಸಂತೋಷ ಇರಬಾರ್ದು, ಭಕ್ತಿ ಇರಬೇಕು. ಕಟ್ ಮಾಡ್ತೀನಿ ಇದಲ್ಲಪ್ಪ. ಹಾಂ ಹೇಳ ಸರಿ, ಫಸ್ಟಿಂದ ಹೇಳ. ಒಂದು ಸ್ಟೆಪ್ ಹತ್ತಿರ್ಬೋದು, 12:30. ಒಂದು 800 ಸ್ಟೆಪ್ಸ್ ಇದೆ ಇನ್ನು. ಸೊ 10:30 ಅಂದರೆ 11:30, 12:30, ಒಂದು 2.5 hours ಆಗಿದೆ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೆ. ಸೊ ನಾವಿಲ್ಲಿ ಆಂಜನೇಯ ಹತ್ರ ಇದ್ದೀವಿ. ನೆಕ್ಸ್ಟು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಲು, ಆಮೇಲೆ ಮೋಕಲಿ ಗಾಲಿ ಗೋಪುರ, ಆಮೇಲೆ ಮೇಲ್ಗಡೆ ತಿರುಮಲ. ಸೊ ಕರೆಂಟ್ಲಿ ನಮಗೆ ಇಲ್ಲಿದ್ದೀವಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ಆಮೇಲೆ 2850 ಸ್ಟೆಪ್ಸು, 2009-10 ಮೇಲ್ಗಡೆ ತಿರುಮಲ. ನಾವು ಇಲ್ಲಿ ಗರುಡದಿಂದ ಶುರು ಮಾಡಿದ್ದು. ಓಡ್ತು ಪಾಪ, ಅದು ಯೋಚನೆ ಮಾಡ್ತೇವೆ ತಿನ್ನಬೇಡ ಅಂತ. ತಿಂತು. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ನಾವಪ್ರಿಯ ಗೋವಿಂದ, ಪರಮಯ ದಯಾಳು ಗೋವಿಂದ, ತಿರುಮಲ ವಾಸ ಗೋವಿಂದ, ತುಳಸಿ ವನಮಾಲ ಗೋವಿಂದ ಗೋವಿಂದ, ಶೇಷಾದ್ರಿ ನಿಲಯ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಸ್ಟೆಪ್ಸ್ ಮಾತ್ರ ಒಂದು ಚೂರು ತುಂಬ ದೂರ ನಡೀಬೇಕು, ಒಂದು ಸ್ಟೆಪ್ಸ್ ಆ ಥರ ಇದೆ. ಸೊ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ ನರಸಿಂಹ ದೇವರು. ನರಸಿಂಹ ದೇವ್ರ ದೇವಸ್ಥಾನದಿಂದ ದರ್ಶನ ಮಾಡಿದ್ಮೇಲೆ ಕೆಳಗಡೆ ಹಿಂಗೆ ಬಂದರೆ ಇಲ್ಲಿ ಸ್ವಲ್ಪ ವಾಕ್ ಇರುತ್ತೆ. ಇದ್ರ ಕೆಳಗಡೆ ಯಾವ ದಾರಿ ಇರುತ್ತೋ ಹಂಗೆ ವಾಕ್ ಮಾಡ್ಕೊಂಡು ಹೋದರೆ ಮತ್ತೆ ಸ್ಟೆಪ್ಸ್ ಬರುತ್ತೆ. ಸೊ ದೇವಸ್ಥಾನಕ್ಕೆ ಇಲ್ಲಿಂದ ನನಗೆ ಗೊತ್ತಿರೋಂಗೆ ಇನ್ನೂ 3.5 ಕಿಲೋಮೀಟರ್ಸ್ ಇದೆ. ಟೋಟಲ್ ಔಟ್ ಆಫ್ 9 ಕಿಲೋಮೀಟರ್ಸ್ ಇನ್ನೂ 3.5 ಕಿಲೋಮೀಟರ್ಸ್ ಇದೆ. ಈಗ ಮೋಕಲಿ ಮಿಟ್ಟ ಗೋಪುರಂ ಹತ್ರ ಇದ್ದೀವಿ. ಇನ್ನೂ 2.4 ಕಿಲೋಮೀಟರ್ಸ್ ಇದೆ ತಿರುಮಲ ತಿರುಪತಿಗೆ. ಎಷ್ಟು ಜನ ನೋಡಿ ಅಲ್ಲಿ
ಆ ಕಡೆ ಎಲ್ಲ ಮಂಡಿ ಕಾಲಲ್ಲಿ ಹತ್ತಾರೆ ಜನ, ಕೇಳ್ಕೊಂಡಿರ್ತಾರೆ. ನಾವು ಆಲ್ಮೋಸ್ಟ್ ಬೆಟ್ಟ ಹತ್ಬಿಟ್ಟಿದ್ದೀವಿ. ಇವಾಗ ಟೈಮು 2:45 ಆಗಿದೆ. ಏನಿಲ್ಲ ಅಂದರೂ ಒಂದು 4.5 hours ಆಗಿದೆ. ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಟ್ಟ ಹತ್ತಿದ್ದೀವಿ. ಹಸುವೇನಾದ್ರು ಆಯಿತು ಅಂದರೆ ಇಲ್ಲಿ ನಿಮಗೆ ಬೇಕಾದಷ್ಟು ಹೋಟ್ಲಿದೆ, ತಿನ್ಬೋದು. ಇಲ್ಲಾಂದರೆ ಅಲ್ಲಿ ಹಿಂದೆ ಊಟದ ವ್ಯವಸ್ಥೆಗಳಿದ್ದಾವೆ. ಸೊ ಊಟನೂ ಮಾಡ್ಬೋದು ದೇವಸ್ಥಾನ ಕಡೆಯಿಂದ. CRO ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ನಾವು ರೂಮ್ ಬುಕ್ ಮಾಡಬೇಕು. ಅಲ್ಲೂ ತುಂಬ ಕ್ಯೂ ಇರುತ್ತೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಬುಕ್ ಮಾಡಬೇಕು. ಅದೇನೋ ಪ್ರೊಸೀಜರ್ ಅಂತ ಹೇಳ್ತೀನಿ ಹೋದ್ಮೇಲೆ. ಎಲ್ಲ ಬೇಕಾದ್ರೆ ರೆಸ್ಟ್ ಮಾಡೋರು ಮಾಡ್ಬೋದು. ದರ್ಶನ ತುಂಬ ಲೇಟಾಗಿರುತ್ತಲ್ಲ ಅಂಥದ್ರಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಮೇಲ್ಗಡೆ ಅಕಾಮಡೇಷನ್ ರಿಜಿಸ್ಟ್ರೇಷನ್ ಕೌಂಟರ್ ಅಂತ. ಇಲ್ಲೇನಾ? ಅಲ್ಲಿ ಬೋರ್ಡ್ ಹಿಂಗೆ ಹಾಕ್ಯಾರ, ಕೇಳು. ರೂಮ್ ಬುಕಿಂಗ್ ಹಾಂ, Tomorrow 4 o'clock. ಟುಡೇ ನೋ ರೂಮ್ಸಾ? No rooms. ಸೊ ನಮಗೆ ರೂಮ್ ಸಿಗಲಿಲ್ಲ. ಸೊ ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆ ತನಕ ಅಷ್ಟೇ ರೂಮು ಕ್ಯೂ ಇರೋದು. ಆವಾಗಲೇ ತೊಗೋಬೇಕು. ರೂಮ್ ತೊಗೊಂಡ್ರೆ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇಷ್ಟೊತ್ತಿಗೆ ಬಂದರೆ ಆರಾಮಾಗಿ ರೂಮ್ ಸಿಗುತ್ತೆ. ಬಟ್ ಬೆಳಗ್ಗೆ ಬಂದವ್ರಿಗೆ ಅಷ್ಟೇ ರೂಮು 5 to 11. ನೆನ್ಪಿಟ್ಕೊಳ್ಳಿ ಇದನ್ನು. ನಾವು ಇಷ್ಟೊತ್ತಿಗೆ ಬಂದಿದ್ದೀವಿ, ನಮಗೆ ಸಿಗೋಲ್ಲ. ನೀವು ಇಷ್ಟೊತ್ತಿಗೆ ಬಂದರೆ ನಿಮಗೂ ಸಿಗೋಲ್ಲ. ಸೊ ನೆಕ್ಸ್ಟು ಏನಿಲ್ಲ ಅಂದರೆ ನೆಕ್ಸ್ಟ್ ಕಲ್ಯಾಣಿಗೆ ಆದರೆ ಕಲ್ಯಾಣಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಇನ್ನೂ 1 ಕಿಲೋಮೀಟ್ರ್ ಇದೆ ಅನಿಸುತ್ತೆ ದೇವಸ್ಥಾನದ ಹತ್ರ ಹೋಗೋಕ್ಕೆ. ಇನ್ನು ಸಿಟಿಲಿದ್ದೀವಿ, ತಿರುಮಲ ಸಿಟಿಲಿ. CRO ಆಫೀಸಿಂದ ಮುಂದೆ ಬಂದರೆ ಅಲ್ಲಿ ಸರ್ಕಲ್ ಬರುತ್ತೆ. ಆ ಸರ್ಕಲಿಂದ ಲೆಫ್ಟ್ ಸೈಡ್ ಒಂದು ಅಂಡರ್ ಪಾಸ್ ಇದೆ. ಇಲ್ಲೇ 300 ರೂಪಾಯಿ ಟಿಕೆಟು, ಆಮೇಲೆ ಕಾಮನ್ ಲಗೇಜ್ ಡೆಲಿವರಿ, ಆಮೇಲೆ ಸುಪಾತಮ್ ಎಂಟ್ರಿ ಇದು. ಇಲ್ಲೇ ನೀವು ಸರ್ವದರ್ಶನ ಟಿಕೆಟ್ ತೊಗೊಂಡವರು ಸಹ ಇಲ್ಲೇ ಹೋಗ್ಬೋದು. ಇಲ್ಲೇ ತಿರುಮಲ ಮೇಲ್ಗಡೆ ಬಂದರೆ ಅಲ್ಲಿ ಸ್ಟೆಪ್ಸ್ ತೋರಿಸಿದ್ನಲ್ಲ, ಅಲ್ಲಿಂದ ಕೆಳಗಡೆಯಿಂದ ಒಂದು ಚೂರು ಮುಂದೆ ಬಂದರೆ ಇಲ್ಲಿ ಹೋಟ್ಲಿದ್ವು. ಈ ಹೋಟೆಲ್ ಹೆಸರು ಏನಿಲ್ಲ, ತುಂಬ ಕಂಟಿನ್ಯೂಸ್ ಆಗಿ ಇವ್ರದೇ ಹೋಟ್ಲು. ಸೊ ಇಲ್ಲಿ ಚಪಾತಿ ಮತ್ತು ಮಿಕ್ಸ್ ವೆಜ್ ಕರಿ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ತುಂಬ ಎಣ್ಣೆ ಇದೆ, ಸಿಕ್ಕಾಪಡೆ ಎಣ್ಣೆ, ಬಟ್ಟು ಟೇಸ್ಟ್ ಚೆನ್ನಾಗಿದೆ. ಚಪಾತಿಗೆ ಕರಿ ಚೆನ್ನಾಗಿದೆ. ಈರುಳ್ಳಿ ಟೊಮೊಟೊ ಪಲ್ಯ ಅದು, ಅದಕ್ಕೊಂಚೂರು ಪನ್ನೀರ್ ಹಾಕಿದ್ದಾರೆ ಅಷ್ಟೇ. ಈಗ ಊಟ ಆಯಿತು. ಚಪಾತಿ ಬಂದುಬಿಟ್ಟು ಒಂದು ಪ್ಲೇಟು 50 ರೂಪಾಯಿ 2 ಬರುತ್ತೆ. ಕರಿ ಬಂದುಬಿಟ್ಟು 150 ರೂಪಾಯಿ. ಆಮೇಲೆ ಕಾಫಿ ತೊಗೊಂಡು 20 ರೂಪಾಯಿ. SV ವೆಲ್ಕಮ್ ಫಾಸ್ಟ್ ಫುಡ್ಸ್ ಅಂತ ಒಂದಿದೆ, ಅಲ್ಲಿ ತಿಂದ್ವಿ. ಸೊ ಇಲ್ಲಿಂದ ಇನ್ನೂ ವಾಕ್ ಮಾಡ್ಕೊಂಡು ಹೋಗಬೇಕು. ಮಿನಿಮಮ್ ಏನೋ ಒಂದು 500 ಮೀಟರ್ಸ್ ಇದೆ ದೇವಸ್ಥಾನ ಹತ್ರ ಹೋಗಿ. ಫಸ್ಟು ಕೆಲಸ ಏನು ಮಾಡಬೇಕು ಅಂದರೆ ಬೆಟ್ಟ ಹತ್ತಿದ ಮೇಲೆ ಪುಷ್ಕರಣಿಲಿ ಸ್ನಾನ ಮಾಡಬೇಕು. ಆ ಯಾತ್ರೆಗೆ ಒಂದು ಫಲ ಸಿಗೋದು ಹೆಂಗಂದರೆ ಪುಷ್ಕರಣಿಲಿ ಸ್ನಾನ ಮಾಡಿ ಫಸ್ಟು ವರಹಸ್ವಾಮಿ ದರ್ಶನ ಮಾಡಿ ನೆಕ್ಸ್ಟು ನಾವು ವೆಂಕಟೇಶ್ವರ ದೇವ್ರನ್ನ ದರ್ಶನ ಮಾಡಬೇಕು. ಇದನ್ನು ಒಂದು ತಿಳ್ಕೊಳ್ಳಿ. ಕೆಲವರು ಹಂಗೆ ಸೀದಾ ಹೋಗ್ಬಿಡ್ತಾರೆ ವೆಂಕಟೇಶ್ವರ ದೇವ್ರ ದೇವಸ್ಥಾನಕ್ಕೆ. The next day. ಫುಲ್ಲು ಬೆಳಗ್ಗೆಯಿಂದ ರಾತ್ರಿ ತನಕ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡ್ಕೊಂಡು ಫುಲ್ಲು ಕಣ್ಮುಂದೆ ದೇವ್ರನ್ನ ತುಂಬ್ಕೊಂಡು ಕೊನೆಗೆ ನಾವು ಕೆಳಗಡೆ ತಿರುಪತಿಗೆ ಬಂದ್ವಿ. 12:30 ಒಂದೂವರೆ ಆಗಿತ್ತದಣ್ಣ, 1:30 ಆಗಿತ್ತು ಅಷ್ಟೊತ್ತಿಗೆ ಬಂದ್ವಿ. ಇವಾಗ ಬೆಳಗ್ಗೆ ಟೈಮು 8 ಗಂಟೆ. ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 1 hour later. ಪದ್ಮಾವತಿ ದರ್ಶನಕ್ಕೆ ಇಲ್ಲಿ 50 ರೂಪಾಯಿ ಟಿಕೆಟ್ ಇದೆ, 200 ರೂಪಾಯಿ ಟಿಕೆಟ್ ಇದೆ, ಮತ್ತು ಫ್ರೀ ದರ್ಶನ ಕೂಡ ಇದೆ. ಫ್ರೀ ದರ್ಶನಕ್ಕೆ ಜನ ಇರಲ್ಲ ನೋಡಿ, ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆದರೆ ಫ್ರೀ ದರ್ಶನ ಎಂಟ್ರಿ ಇರುತ್ತೆ. ಅಲ್ಲಿ ಯಾರೂ ಜನ ಇಲ್ಲ ಅಂದರೆ ನೀವು ಹಂಗೆ ಬೆಟರ್ ಹಂಗೆ ಹೋಗಿ. ನಾವು ಜನ ಇರ್ಬೋದು ಅಂತ ಹೇಳ್ಬಿಟ್ಟು 50 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಬಟ್ 50 ರೂಪಾಯಿ ಟಿಕೆಟ್ ಏನಾಯಿತು ಅಂದರೆ ಜನ ನಮಗೆ ಅಲ್ಲಿಗೆ ಎಂಟ್ರಿನ ಕೊಟ್ಬಿಟ್ಟು ತೊಗೊಂಡ್ರೆ 200 ರೂಪಾಯಿ ಟಿಕೆಟ್ ತೊಗೊಂಡು ಸ್ವಲ್ಪ ಡೈರೆಕ್ಟಾಗಿ ಬಿಡ್ತಾರೆ. ಇಲ್ಲ ಅಂದರೆ ಜನ ಯಾರು ಇಲ್ಲಾಂದರೆ ಫ್ರೀಗೆ ಹೋಗ್ಬಿಡಿ. ಆಮೇಲೆ ಇನ್ನೊಂದು ಏನು ಅಂದರೆ ಅಲ್ಲಿ ಬರೀ ಪದ್ಮಾವತಿನೇ ಅಲ್ಲ, ಅಲ್ಲಿ ಒಳಗಡೆ ಬಲರಾಮ ಕೃಷ್ಣ ದೇವಸ್ಥಾನ ಮತ್ತು ವೆಂಕಟೇಶ್ವರ ದೇವಸ್ಥಾನ ಕೂಡ ಇದೆ. ಅದನ್ನು ದರ್ಶನ ಮಾಡ್ಕೊಂಡು ಬನ್ನಿ. 1 hour later. ಲಗೇಜ್ ಕೌಂಟ್ರ್ ಇದೆ ಇಲ್ಲಿ, ಎಂಟ್ರಿ ಇದೆಯಲ್ಲ ತಿರುಪತಿಗೆ ಹೋಗೋಕ್ಕೆ. ಇಲ್ಲಿ ಸ್ಟೆಪ್ಸ್ ಹತ್ತಿದ್ವಲ್ಲ, ಅಲ್ಲೇ ನಾವು ಚಪ್ಪಲಿ ಇಟ್ಟಿದ್ವಿ. ಪವನ ಈಗ ಚಪ್ಪಲಿ ತರಕ್ಕೆ ಹೋಗಿದ್ದಾನೆ. ಅಲ್ಲಿ ಇಟ್ಟಿದ್ವಿ, ಅಲ್ಲಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಕವರ್ ಅರ್ಧ ಹಾಕಿದ್ದಾರೆ ಅಷ್ಟೇ, ಕವರ್ ಅರ್ಧ ಹಾಕಿದ್ದಾರೆ. ನಮ್ಮ ಚಪ್ಪಲಿ ಎಲ್ಲೂ ಇಲ್ಲ. ಇದು ಪವನ ಚಪ್ಪಲಿ ಇದ್ದಂಗಿದೆ ಇದು. ಹೌದು, ಇಲ್ಲೇ ಇದೆಯಲ್ಲ. ಹ್ಞೂ, ಇಲ್ಲೇ ಇದೆ ಕಣ ಚಪ್ಪಲಿ. ಹಾಂ, ಎಲ್ಲ ಇಲ್ಲೇ ಇದೆ ಕಣ ನಮ್ಮದು. ಹಾಂ, ಕವರ್ ಇಲ್ಲ ಅಷ್ಟೇ. ಹಾಂ, ಇಲ್ಲಿದೆ ಸದ್ಯ ಚಪ್ಪಲಿ ಸಿಕ್ತು. ನೀವು ಒಂದ್ಸಲಿ ಮೇಲೆ ಹತ್ತದ್ಮೇಲೆ
ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸುಪಾತಮ್ ಎಂಟ್ರಿ ಅಂತ ಒಂದಿದೆ. ಆ ಸುಪಾತಮ್ ಎಂಟ್ರಿ ಒಳಗಡೆ ಹೋದರೆ ಅಲ್ಲಿ ಮತ್ತೆ ಮೆಟ್ಲು ಬರುತ್ತೆ ಡೆಡ್ ಎಂಡಲ್ಲಿ. ಅಲ್ಲಿ ಮತ್ತೆ ರೈಟ್ ತೊಗೊಂಡು ಫುಲ್ಲು ಮುಂದೆ ಹೋಗಬೇಕು. ರೈಟ್ ಸೈಡ್ ಒಂದು ಜಾಗ ಓಪನ್ ಇರುತ್ತೆ, ಅಲ್ಲಿ ನಿಮಗೆ ಸ್ಲಾಟೆಡ್ ದರ್ಶನದ್ದು ಎಂಟ್ರಿ ಇರುತ್ತೆ. ಸೊ ನಾವೇನು ಮಾಡಿದ್ವಿ, ಸ್ಲಾಟೆಡ್ ದರ್ಶನ ಒಳಗೆ ಎಂಟ್ರಿ ಆದ್ವಿ. ಅಲ್ಲಿಂದ ಮುಂದೆ ಹೋದರೆ ಮೊಬೈಲ್ ಡೆಪಾಸಿಟು ಮತ್ತು ಎಲ್ಲ ಇರುತ್ತೆ, ಬ್ಯಾಂಕ್ ಡೆಪಾಸಿಟು ಪ್ರತಿಯೊಂದು ನೀವು ಡೆಪಾಸಿಟ್ ಮಾಡ್ಬೋದು. ಇದು ನೆನ್ಪಿಟ್ಕೊಳ್ಳಿ, ನೀವು ಒಂದು 2 to 3 hours ಮುಂಚೆನೇ ಹೋಗ್ಬೋದು. 8 ಗಂಟೆ ಸ್ಲಾಟು ಅಂತ ಹೇಳ್ಬಿಟ್ಟು ನೀವು 8 ಗಂಟೆಗೆ ಹೋಗೋದು, 6 ಗಂಟೆ ಸ್ಲಾಟು ಅಂತ ಹೇಳ್ಬಿಟ್ಟು 6 ಗಂಟೆಗೆ ಹೋಗೋದು ಮಾಡಬೇಡಿ. 2 to 3 hours ಮುಂಚೆನೇ ಹೋಗಿ ಅವ್ರು ಬಿಡ್ತಾರೆ. 6 ಗಂಟೆಗೆ ಹೋಗಿದ್ದು, ನಾವು ಒಳಗಡೆ ಬಂದಿದ್ದು 11 ಗಂಟೆಗೆ. ನಮಗೆ 5 hours ಆಯಿತು ದರ್ಶನ ಮಾಡೋಕ್ಕೆ. ಧರ್ಮ ದರ್ಶನಕ್ಕೆ ಹೋಗ್ತೀರಾ ಅಂದರೆ ನಿಮಗೆ ಅವರೇಜ್ ಆಗಿ 16 to 24 hours ಅಂತೂ ಆಗೇ ಆಗುತ್ತೆ. ಇನ್ನೊಂದು ಏನು ಹೇಳಬೇಕು ಅಂದರೆ, ನನಗೆ ಇಷ್ಟು ಐಡಿಯಾ ಅಂದರೆ ಹೋಗೋಕ್ಕೆ ಪ್ರತಿಯೊಂದು ಆಲ್ಮೋಸ್ಟ್ ಇನ್ಫಾರ್ಮೇಷನು ಗೊತ್ತಾಗಿದ್ದು ನನ್ನ ಕಝಿನಿಂದ. ನನ್ನ ಕಝಿನ್ನು ವಿಕ್ಕಿ ಅಂತ ಇದ್ದಾನೆ. ನನಗೆ ಎಲ್ಲ ಇನ್ಫಾರ್ಮೇಷನು ಗೊತ್ತೇ, ಅವ್ನ ಕಡೆಯಿಂದ ತಿಳ್ಕೊಂಡಿದ್ದಕ್ಕೇ ನನಗೆ ಎಲ್ಲ ಕಡೆ ಈಸಿ ಆಯಿತು. ಸೊ ಆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ, ಇದರಿಂದ ನಿಮಗೆ ಈಸಿ ಆಗುತ್ತೆ. ಸೊ ನೀವು ವಿಡಿಯೋ ನೋಡಿದ್ಮೇಲೆ ಇದನ್ನು ಇನ್ನೊಬ್ರಿಗೆ ಶೇರ್ ಮಾಡಿ. ಸೊ ಅವ್ರು ಹೋಗೋರಿದ್ರೆ ಅವ್ರಿಗೆ ಈಸಿ ಆಗುತ್ತೆ. ಹಿಂಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಿ. ಈಗ ಕನಿಪಾಕಮ್ಮಿಗೆ ಹೋಗ್ತಾ ಇದ್ದೀವಿ. ಸೊ ದೇವ್ರ ದರ್ಶನ ಇವತ್ತು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಎಲ್ಲ ಗಣೇಶಂಗೆ ಬಿಟ್ಟಿದ್ದು. ಆದಷ್ಟು ಬೇಗ ನಾವು ಕನಿಪಾಕಮ್ಮ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಇನ್ ಕನಿಪಾಕಮ್ ಹೋಣ, ಬೇಗ ಬಾ ಹೋಣ.